ಸಿನಿಮಾ ಎಲ್ಲರೂ ತುಂಬಾ ಜನ ಕೆಟ್ಟ ರೀತಿದೆ ಅಂತ ಹೇಳ್ತಾರೆ. ನಾವು ತಾಯಿ ಸತ್ವಾಗಿ ಹೇಳ್ತೀವಿ, ಸಿನಿಮಾ ಮಾತ್ರ ಸೆಂಟಿಮೆಂಟ್ ಇರೋ ಸಿನಿಮಾ ಯಾವುದು. ಆಮೇಲೆ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಕುಣಿಯಂತ ಸಿನಿಮಾ ಅಲ್ಲ ಇದು. ಒಂದು ಅಣ್ಣ ತಂಗಿ ಅಕ್ಕ ತಮ್ಮನ ಬಾಂಧವ್ಯ ಇರೋ ಸಿನಿಮಾ ಇದು. ರಾಖಿ ಹಬ್ಬ ಬರ್ತಾ ಇದೆ, ಅಣ್ಣ ತಂಗಿ ಬಾಂಧವ್ಯ ಹೆಂಗಿರ್ಬೇಕಂತ ಹೇಳ್ಕೊಟ್ಟವ್ರೆ. ಜೀವ ರಕ್ತ ಸಂಬಂಧಕ್ಕೆ ಜೀವನ ಕೊಡ್ತಾರೆ, ಅದು ರಕ್ತದಲ್ಲೆಲ್ಲ ಬಂದಿರ್ತದೆ. ಆಮೇಲೆ ಹೇಳ್ತಾ ಇದೀನಿ, ಈ ಸಿನಿಮಾ ರಾಖಿ ಬಾಯ್ ಸರ್ ಗೆಲುವಲ್ಲ ಇದು, ಕನ್ನಡಿಗರ ಗೆಲುವು ಇದು. ನಿಜ ಹೇಳ್ತೀನಿ, ಕನ್ನಡ ಸಿನಿಮಾ ಯಾವುದು ಕೆಟ್ಟದಾಗಿ ನೋಡ್ತಾ ಇತ್ತು, ಕನ್ನಡದ ಈ ಸಿನಿಮಾಗಳಿಗೆ ಯಾವಾಗ ಬೆಲೆ ಕೊಡ್ತಾ ಇತ್ತು. ಇದು ಎಲ್ಲರಿಗೂ ಅನ್ವಯಿಸ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾ ಸಿನಿಮಾಗಳು ಗೌರವಿಸ್ತೀನಿ. ಯಾವೊಂದು ಕನ್ನಡ ಸಿನಿಮಾಗೆ ಬೆಲೆ ಕೊಡದು ಮಾತಾಡ್ತದ ಅವನಿಗೆ ತಕ್ಕೂತ್ರಪ್ಪ ಕನ್ನಡಿಗನಿಂದ. ತಪ್ಪಾಗಿ ಭಾವಿಸ್ಬೇಡಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಒಂದು ಥಿಯೇಟರ್ಗೆ ಬಂದ ಸಿನಿಮಾ ಪಕ್ಕ 100 crores ಪಕ್ಕ ಹೊಡಿತು. ಸೊ ಎಷ್ಟನ್ನ ಇವಾಗ ನೋಡ್ತಾ ಇರೋದಕ್ಕೂ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಸರ್. ಇವಾಗ ಏನಂದ್ರೆ ಅವ್ರ ಮಗನ ಕ್ಯಾರೆಕ್ಟರ್ ನೋಡ್ಬೇಕೀಗ, ಸೊ ಅದಕ್ಕೆ ವೈಟಿಂಗ್ ಸರ್. ಆಲ್ಮೋಸ್ಟ್ ನಿಮ್ ಸಿನಿಮಾ ನೋಡ್ತಾ ಇದ್ರೆ ಹೆಂಗೆ ಅಂದ್ರೆ, ಇವಾಗ ಇದು ಬರುತ್ತೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಟ್ವಿಸ್ಟ್ ಇದೆ, ನೆಕ್ಸ್ಟ್ ಅಂದ್ರೆ ಇನ್ನೊಂದು ಟ್ವಿಸ್ಟ್ ಇದೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದಾರೆ, ಸಕ್ಕತ್ತಾಗಿದೆ ಸರ್ ಮೂವಿ. ಅಟ್ರಾಕ್ಷನ್, ಅವರು ವಾಕಿಂಗ್ ಸ್ಟೈಲ್ ಸಕ್ಕತ್ತಾಗಿದೆ ಸರ್, ಡ್ರೆಸ್ಸಿಂಗ್ ಸೆನ್ಸ್ ಸಕ್ಕತ್ತಾಗಿದೆ, ಮೈನ್ ಅವ್ರ ಆಕ್ಟಿಂಗ್ ಸರ್ ನೆಕ್ಸ್ಟ್ ಲೆವೆಲ್ ಇದೆ. ಇದು ಬ್ರದರ್ ಅಂಡ್ ಸಿಸ್ಟರ್ ಬಾಂಡಿಂಗ್ ಸಕ್ಕತ್ತಾಗಿದೆ. ಮತ್ತೆ ಪುಷ್ಪ ಕಂಪೇರ್ ಮಾಡಿದ್ರಲ್ಲ, ಅದು ಫುಲ್ ಫೇಕು, ಅದಕ್ಕಿಂತ 100% ಬೆಟರ್ ಇದೆ. ಆಕ್ಷನ್ ಸೀನ್ಸ್ ಎಲ್ಲ ಫೈಟ್ ಜಾಸ್ತಿ ಇದೆ. ಆ ಫೈಟ್ ನೋಡ್ತಿದ್ರೆ ಇನ್ನ ನೋಡ್ಬೇಕನ್ಸುತ್ತೆ. ಎಲ್ಲೂ ಬೋರ್ ಅಂತೂ 1 ನಿಮಿಷನೂ ಬೋರ್ ಆಗಲ್ಲ. ಮಸ್ತ್ ಇದೆ ಮೂವಿ, ಗೊತ್ತೇ ಆಗಲ್ಲ ಇದು ವುಮೆನ್ ಡೈರೆಕ್ಟ್ ಮಾಡಿದ್ರಂತ. ಅಷ್ಟು ಸಖತ್ತಾಗಿದೆ ಮೂವಿ ಅಂತೂ. ವರ್ತ್ ಅಂದ್ರೆ ವರ್ತು, ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ. ಒಂದು ಸೀನ್ಗಳಂತೂ ಹಾಲಿವುಡ್ ರೇಂಜ್ಗಂತೂ ಪಕ್ಕ ಇದೆ. ಪಕ್ಕ 100 crores ಪಕ್ಕ ಹೊಡಿತು.